ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮೀ ಸಿಯಾಮಿ ಕಿಚನಿಗೆ ನಿಮಗೆ ಸ್ವಾಗತ. ನವರಾತ್ರಿಯ ಇವತ್ತು ನಾಲ್ಕನೇ ದಿನಕ್ಕೆ ಕೂಷ್ಮಾಂಡ ದೇವಿಯನ್ನು ಪೂಜಿಸ್ತಾರೆ. ಕೂಷ್ಮಾಂಡ ದೇವಿಗೆ ನಾನು ಇವತ್ತು ಕೂಷ್ಮಾಂಡ ಹಲ್ವಾವನ್ನು ಮಾಡ್ತಾ ಇದ್ದೇನೆ. ಈ ಕೂಷ್ಮಾಂಡ ಹಲ್ವಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ತೋರಿಸ್ತೇನೆ. ಕುಂಬಳಕಾಯಿ ಹಲ್ವಾ ಮಾಡಲಿಕ್ಕೆ ಫಸ್ಟಿಗೆ ನಾನು ಕುಂಬಳಕಾಯಿ ತುರಿಯನ್ನು ತಗೊಂಡಿದ್ದೇನೆ. 1 ಕಪ್ ಕುಂಬಳಕಾಯಿ ತುರಿ, ಸಕ್ಕರೆ, ಯಾಲಕ್ಕಿ ಹುಡಿ, ದ್ರಾಕ್ಷಿ ಗೋಡಂಬಿ, ತುಪ್ಪ ಮತ್ತು ಕುಂಬಳಕಾಯಿನ ಬೇಯಿಸಲಿಕ್ಕೆ ಸ್ವಲ್ಪ ನೀರನ್ನು ತಗೊಂಡಿದ್ದೇನೆ. ಮತ್ತು ಲಾಸ್ಟಿಗೆ 1 ಸ್ಪೂನ್ ಕಾರ್ನ್ ಸ್ಟಾರ್ಚನ್ನು ತಗೊಂಡಿದ್ದೇನೆ ಅಂಟು ಬರಲಿಕ್ಕೆ. 1 ಸ್ಪೂನ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ಈಗ ಮಾಡುವ ವಿಧಾನ ನಾನು ನಿಮಗೆ ಹೇಳಿಕೊಡ್ತೇನೆ. ಕುಂಬಳಕಾಯಿಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಆಲ್ರೆಡಿ ಕುಂಬಳಕಾಯಿಯಲ್ಲಿ ನೀರು ಇರೋದ್ರಿಂದ ತುರಿದ ನಂತರ ನೀರು ಸರಿ ಬಿಡ್ತದೆ. ಈ ನೀರು ಅದಕ್ಕೋಸ್ಕರ ಸ್ವಲ್ಪ ಕುಂಬಳಕಾಯಿಗೆ ನಾನು ಪುನಃ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಚೆನ್ನಾಗಿ ಬೆಂದ ನಂತರ ಮತ್ತೆ ಸಕ್ಕರೆಯನ್ನು ಹಾಕ್ತೇನೆ. ಈಗ ಆಲ್ರೆಡಿ ನೀರು ಸಾಕಾಗಿದೆ, ಇದಕ್ಕೆ ಸಾಕು, ಇಷ್ಟು ನೀರು ಸಾಕಾಗ್ತದೆ. ಸರಿ ಬೇಯಬೇಕು. ಈಗ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಸಕ್ಕರೆ ಹಾಕ್ತೇನೆ ನಾನು. ಸಕ್ಕರೆ ಮತ್ತು ಯಾಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕಿದ ನಂತರ ಕೈ ಬಿಡದೆ ಆಡಿಸ್ತಾ ಇರಬೇಕು, ಯಾಕಂದರೆ ಸರಿ ನೀರು ಬಿಡ್ತದೆ. ಮತ್ತು ಸೀದೋಗ್ತದೆ. ಅದಕ್ಕೋಸ್ಕರ ಕಂಟಿನ್ಯೂಸ್ಲಿ ನಾವು ಕೈ ಆಡಿಸ್ದೆ ಕೈ ಆಡಿಸ್ತಾ ಇರಬೇಕು ಸ್ನೇಹಿತರೆ. ಇಲ್ಲದಿದ್ದರೆ ಬೇಗ ಸೀದೋಗ್ತದೆ. ಬೇಗ ಅಂದರೆ ಬೇಗ, ಸಕ್ಕರೆ ಅಲ್ವಾ, ಹಾಗಾಗಿ. ಈಗ ನಾನು ಇದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ಬೇಕಾದರೆ ಇದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡ್ಬೋದು, ಅದು ಅಬ್ಸಲ್ಯೂಟ್ಲಿ ಆಪ್ಷನಲ್. ಫುಡ್ ಕಲರ್ ಎನ್ನುವಂಥದ್ದು ಕೆಲವರು ಹಾಕ್ತಾರೆ ನೈವೇದ್ಯಕ್ಕೆ, ಸ್ವಲ್ಪ ಕಲರ್ ಬರಲಿ ಅಂತೇಳಿ. ಆರೆಂಜ್ ಕಲರ್, ಯೆಲ್ಲೋ ಕಲರ್, ಫುಡ್ ಕಲರ್ ಆ್ಯಡ್ ಮಾಡ್ತಾರೆ. 1 ಚಿಟಿಕೆ ಕಲರ್, ಫುಡ್ ಕಲರ್ ಹಾಕಿದ್ದೇನೆ, ಯೆಲ್ಲೋ ಕಲರ್. ಈಗ ನೋಡಿ, ತುಂಬ ಕಲರ್ಫುಲ್ ಕಾಣ್ತಾ ಉಂಟು. ಯೆಲ್ಲೋ ಕಲರ್ ಅಟ್ರಾಕ್ಟಿವ್ ಕಲರ್ ಕಾಣ್ತಾ ಉಂಟು. ಆದರೂ ಕೂಡ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಅವಾಗ ಸ್ವಲ್ಪ ನಾನು ಕಾರ್ನ್ ಸ್ಟಾರ್ಚ್ ಹಾಕ್ತೇನೆ ಅಂಟಿಗೋಸ್ಕರ. 1 ಸ್ಪೂನ್ ಕಾರ್ನ್ ಫ್ಲೋರ್, 1 ಸ್ಪೂನ್ ಅಂದರೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಒಂಚೂರು ಹಾಕ್ತೇನೆ. ಥಿಕ್ನೆಸ್ ಬರ್ತದೆ, ತುಂಬ ಥಿಕ್ನೆಸ್ ಆಗಿ ತುಂಬ ಒಳ್ಳೆ ಆಗ್ತದೆ. ಈಗ ಸ್ವಲ್ಪ ತಳ ಬಿಟ್ಟು ಬರ್ತಾ ಉಂಟು, ಕಾಣ್ತಾ ಉಂಟು ಸ್ನೇಹಿತರೆ ನಿಮಗೆ. ಹಾಗಾಗಿ ಈಗ ತುಪ್ಪವನ್ನು ಹಾಕ್ತೇನೆ. ಬೇಕಾದರೆ ಪುನಃ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಕೂಷ್ಮಾಂಡ ಹಲ್ವಕ್ಕೆ.
ಗಮ್ಮಂತ ಪರಿಮಳ ಬರ್ತಾ ಉಂಟು ತುಪ್ಪದ್ದು. ತುಪ್ಪ, ಇಲಾಯ್ಚಿ, ಕುಂಬಳಕಾಯಿ ಎಲ್ಲ ಮಿಕ್ಸ್ ಮಾಡಿ ಒಳ್ಳೆ ಫ್ಲೇವರಿಗೆ ಬರ್ತಾ ಉಂಟು. ಕೂಷ್ಮಾಂಡ ಹಲ್ವಾ ರೆಡಿಯಾಗಿದೆ ನೋಡಿ. ಈ ರೀತಿ ಬರ್ತದೆ. ತಳ ಬಿಟ್ಟು ಜಾಸ್ತಿ ಗಟ್ಟಿ ಆಗಲಿಕ್ಕೆ ಬಿಡಬೇಡಿ, ಮತ್ತು ತಿನ್ನಲಿಕ್ಕೆ ಆಗೋದಿಲ್ಲ, ಅಷ್ಟು ಗಟ್ಟಿ ಆಗ್ತದೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿರುವಾಗಲೇ ನೀವು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ಕೂಷ್ಮಾಂಡ ದೇವಿಗೆ ನೈವೇದ್ಯಕ್ಕೆ ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ರೆಸಿಪಿಯೊಂದಿಗೆ ನವರಾತ್ರಿಯ 5ನೇ ದಿನ ವೈಷ್ಣವಿ ದೇವಿ ಅಂದರೆ ಸ್ಕಂದಮಾತಾ ದೇವಿಗೆ ಯಾವ ನೈವೇದ್ಯವನ್ನು ಮಾಡ್ತೇನೆ ಅಂತ ನಾನು ತೋರಿಸ್ಕೊಡ್ತೇನೆ. ಅಷ್ಟರ ತನಕ ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಮಸ್ಕಾರ.